ನಾನೀಗ ಚಂದ್ರಶೇಖರ ಇತರ್ಕ ಈಗ ದಿಡುಪೆಯಲ್ಲಿ ಇದ್ದೇನೆ. ದಿಡುಪೆಯಲ್ಲಿ ಕೋಮರಾಜೆ ರತ್ನಮಾಲಾ ಅವರ ಮನೆಯಲ್ಲಿದ್ದೇನೆ. ಅವರು ಒಂದು ವಿಶಿಷ್ಟವಾದಂಥ ಉಯ್ಯಾಲೆಯನ್ನು ಮಾಡಿದ್ದಾರೆ. ಅದನ್ನು ತೋರಿಸ್ತಾರೆ. ಹೇಗಿದೆ, ಏನಿದು ಉಯ್ಯಾಲೆ? ನೋಡಿ, ನಮ್ಮ ಹಳೆ ಮನೆಯ ಕಿಟಕಿ. ಇದನ್ನು ನಾನು ಸುಮ್ಮನೆ ಹಾಗೆ ಯಾಕೆ ಬಿಸಾಡುದು ಅಂತ ಹೇಳ್ಕೊಂಡು ತಂದು ಇದನ್ನು ನಾನು ಇದಕ್ಕೆ ಈ ತರ ನಾನು ದಾರ ಉಯ್ಯಾಲೆ ಇದು ಕಟ್ಟಿ ದಾರ ಕಟ್ಟಿ ಈ ತರ ನಾನು ಉಯ್ಯಾಲೆಯಾಗಿ ಮಾಡಿದೆ. ಇದು ಈಗ ಏನಾಗಿದೆ ಅಂದ್ರೆ ಬಂದವರಿಗೆಲ್ಲ ಇದೊಂದು ವಿಶೇಷವಾಗಿ ಕಂಡು ಬಹಳ ಖುಷಿ ಪಟ್ಟು ಇಷ್ಟಪಡ್ತಾ ಇದ್ದಾರೆ. ಆಯ್ತಾ? ಹಾಗೆ ಈ ದಾರ ಇದಕ್ಕೆ ಮತ್ತೆ ಒಂದು ಹೋಲ್ ತೆಗೆದು ಆಚಾರ್ಯನಿಗೆ ತಗೊಂಡೋಗಿ 4 ಹೋಲ್ ತೆಗೆದು ಮತ್ತೆ ಇದಕ್ಕೆ ಈ ರಿಂಗ್ ಹಾಕಿ ಇದಕ್ಕೆ ಹೀಗೆ ದಾರ ಕಟ್ಟಿ. ಇದೆಲ್ಲ ಇಲ್ಲಿ ಲೋಕಲ್ ನಿಮ್ಮ ದಿಡುಪೆ ಹತ್ತಿರ ಸಿಗ್ತದೆ? ಸಿಗ್ತದೆ. ಇಲ್ಲಿ ಬೆಳ್ತಂಗಡಿಯಿಂದ ತಂದು ನಾನು ಮಾಡಿದ್ದು. ನೋಡಿ, ಇವರಲ್ಲಿ ವಿಧ ವಿಧದ ಉಯ್ಯಾಲೆಗಳಿದೆ. ಇನ್ನೊಂದು ಈಜಿ ಚೇರ್ ಒಂದು ತೋರಿಸ್ತಾರೆ. ಇದೇನಿದು ಈಜಿ ಚೇರ್? ಇದು ರಾಕಿಂಗ್ ಚೇರ್. ರಾಕಿಂಗ್ ಚೇರ್ ಇದು ಎಲ್ಲಿ ಅದು? ಇದು ನಾನು ಗುಜರಾತಿನ ರಾಜಕೋಟದಿಂದ ತಗೊಂಡು ಬಂದದ್ದು. ಹಾಂ, ರಾಕಿಂಗ್ ಚೇರ್ ನೋಡಿ, ಗುಜರಾತ್ನ ರಾಜ್ಕೋಟದ ಇದು. ಈ ಥರ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಮೊಮ್ಮಕ್ಕಳೆಲ್ಲ ಮಕ್ಕಳು ಸೊಸೆಯಂದಿರು ಎಲ್ಲರೂ ಇದನ್ನು ಬಹಳ ಇಷ್ಟಪಡ್ತಾ ಇದ್ದಾರೆ. ಇದು ನೋಡಿ, ಇದು ಸಹ ಒಂದು ಗುಜರಾತಿನ ಉಯ್ಯಾಲೆ. ಈ ಗುಜರಾತಿನಲ್ಲಿ ಪ್ರತಿ ಮನೆಯ ಎದುರುಗಡೆ ಅವರಿಗೊಂದು ಇದು ಉಯ್ಯಾಲೆ ಹಾಕುವ ಒಂದು ಪದ್ಧತಿ ಇದೆ. ಆಯ್ತು, ಅಲ್ಲಿ ಉಯ್ಯಾಲೆ ಬಹಳ ಫೇಮಸ್. ಇದನ್ನು ಹೇಗೆ ತಂದ್ರೆ ಅಲ್ಲಿಂದ? ಇದನ್ನೆಲ್ಲ ಬೋಲ್ಟ್ ನಟ್ಟಿದೆ. ಇದನ್ನೆಲ್ಲ ತೆಗೆದು ಮತ್ತೆ ಇಲ್ಲಿ ಬಂದು ಅಸೆಂಬಲ್ ಮಾಡಿದೆ. ಇದು ಅಸ್ಸಾಮಿನ ಉಯ್ಯಾಲೆ. ಇದು ಅಸ್ಸಾಮಿಂದ? ಅಸ್ಸಾಮಿಗೆ ಹೋಗಿದ್ದಾಗ ನಾನು ತಗೊಂಡು ಬಂದದ್ದು. ಬಹಳ ಹಳೇದು ಮಾತ್ರ ಇದು. ತುಂಬಾ ವರ್ಷಗಳ ಹಿಂದಿನ ಉಯ್ಯಾಲೆ. ಅದೇ ಸಿಗ್ತದೆ ಈಗ ಸಹ ಈ ಥರದ್ದೆಲ್ಲ. ಇದರಲ್ಲಿ ಬೇರೆ ಬೇರೆ ಥರ ಡಿಸೈನ್ಗಳಲ್ಲಿ ಸಿಗ್ತದೆ. ಇದೊಂದು ಥರದ ಉಯ್ಯಾಲೆ. ಇದೇನಿದು ವಿಶೇಷ ಈ ಉಯ್ಯಾಲೆ? ಇದು ಒಂಥರ ತೊಟ್ಟಿಲ ಟೈಪಿನ ಉಯ್ಯಾಲೆ, ಹಳೆಯ ಕ್ರಮದ ಉಯ್ಯಾಲೆ. ಇದು ಇನ್ನೊಂದು ಕಿಟಕಿ ಅನ್ನು ಮಾಡಿದ್ದಾನೆ. 2 ಕಿಟಕಿ ಇತ್ತು ನಮ್ಮ ಹಳೆ ಮನೆ. ಇದು ಕಿಟಕಿಯದ್ದೇ? ಕಿಟಕಿಯದ್ದೇ ಇನ್ನೊಂದು. ನೋಡಿ, ರತ್ನಮಾಲಾ ಇವರ ಮನೆಯಲ್ಲಿ ಬೇರೆ ಬೇರೆ ನಮೂನೆಯ ಒಂದು ಉಯ್ಯಾಲೆಗಳು ಮತ್ತು ರಾಕಿಂಗ್ ಚೇರ್ಸ್ ಅಥವಾ ಈಸಿ ಚೇರ್ಸ್ ಇದೆ. ನೋಡಿ, ಇದೇನಿದು? ಇದು ಒಂದು ಈಸಿ ಚೇರ್. ಇದು ಬರ್ಮಾದಿಂದ ತಗೊಂಡು. ಬರ್ಮಾದಿಂದಲ್ಲ? ಹೌದು. ಒಮ್ಮೆ ತೆಗಿರಿ ಅದರ ಇದು ಬಟ್ ನೋಡಿ, ಇದು ಬರ್ಮಾದ ಒಂದು ಈಸಿ ಚೇರ್, ಭಾಳ ಟಿಪಿಕಲ್ ಈಸಿ ಚೇರ್. ಈ ಈಸಿ ಚೇರ್ನ ಹಿಂದುಗಡೆ ನೋಡಿ ಬೆಲ್ಟ್ ಇದೆ. ಇದರಲ್ಲಿ ಇದನ್ನು ಫೋಲ್ಡ್ ಮಾಡಲಿಕ್ಕೆ ಆಗ್ತದೆ. ಬೆಲ್ಟ್ ಒಂದು ಈಸಿ ಚೇರ್ ನೋಡಿ. ಈ ರಾಕಿಂಗ್ ಚೇರಲ್ಲಿ ಕೈಗೆ ರಕ್ತ ಸಂಚಾರಕ್ಕೆ ಬೇಕಾದಂಥ ವ್ಯಾಯಾಮಗಳನ್ನು ಮಾಡ್ಬೋದು, ಕಾಲಿಗೆ ಬೇಕಾದಂಥ ವ್ಯಾಯಾಮಗಳನ್ನು ಮಾಡ್ಬೋದು ಇದರಲ್ಲಿ.